ಗೈಸ್, ಇವತ್ತು ನಾವು ಮಹಿಮಾ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇದು ಆರ್ಚ್ ಎಂಟ್ರೆನ್ಸ್ ತುಂಬಾ ಚೆನ್ನಾಗಿದೆ ಅಂತ ನಮ್ಮ ಫ್ರೆಂಡ್ಸ್ ಹೇಳಿದ್ರು. ನೋಡೋಣ ಅಂತ ಹೊರಟಿದೀವಿ. ದೇವಸ್ಥಾನ ಹೇಗಿದೆ ಅಂತ ನೋಡೋಣ, ಹೋಗ್ತಾ ಹೋಗ್ತಾ ಹೇಳ್ತೀನಿ. ವಿಷ್ಣುವಿನ ವಾಹನ ಗರುಡ ಬಂದು ಕಠಿಣ ತಪಸ್ಸು ಮಾಡಿದಂತ ಸ್ಥಳ ಅಂತೆ ಮೇಲೆ ಇರೋದು. ಇಲ್ಲಿ ವಿಗ್ರಹ ರೂಪದಲ್ಲಿ ಇಲ್ಲದೆ ಹೋದ್ರು ಒಂದು ಏನಂತ ಸಾಲಿಗ್ರಾಮ ರೂಪದಲ್ಲಿ ಇದೆ ಅಂತ ಹಿಸ್ಟ್ರಿ ಹೇಳುತ್ತೆ. ಏನ್ ಗೊತ್ತಾ ವಿಕಾಸ್, ರಂಗನಾಥ ಸ್ವಾಮಿ ದೇವಸ್ಥಾನ ಎಲ್ಲಿರ್ತಾವಲ್ಲ ಅಲ್ಲಿ ಆಲ್ಮೋಸ್ಟ್ ಜೇನ್ ಇದ್ದೇ ಇರುತ್ತೆ. ಅದು ನೀನೇನಾದ್ರು ತಪ್ಪು ಮಾಡಿ ಬಂದ್ರೆ ನಿನ್ನ ಬೆಟ್ಟ ಹತ್ತಕ್ಕೆ ಬಿಡಲ್ಲ. ಸೊ ನಾವೇನು ತಪ್ಪು ಮಾಡಿಲ್ಲ ಅಂತ ಫಿಕ್ಸ್ ಆಗು. ಇಲ್ಲಿ ತನಕ ಬರಕ್ಕೆ ಬಿಡಲ್ಲ ಅವು. ಇವನ್ ನೋಡಿ ಹೆಜ್ಜೇನು ಭಯಂಕರವಾಗೈತೆ, ಸಾಕಾದಾಗೈತೆ ಅಲ್ವಾ? ಓಕೆ ಗೈಸ್, ನಾವಿವತ್ತು ಮಹಿಮಾ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದೀವಿ. ಇಲ್ಲಿನ ವಿಶೇಷ ಏನಪ್ಪಾ ಅಂತಂದ್ರೆ, ವಿಷ್ಣುವಿನ ವಾಹನ ಗರುಡ ಬಂದು ಕಠಿಣ ತಪಸ್ಸು ಮಾಡಿದಂತ ಸ್ಥಳ ಅಂತೆ ಮೇಲೆ ಇರೋದು. ಇಲ್ಲಿ ವಿಗ್ರಹ ರೂಪದಲ್ಲಿ ಇಲ್ಲದೆ ಹೋದ್ರು ಒಂದು ಏನಂತ ಸಾಲಿಗ್ರಾಮ ರೂಪದಲ್ಲಿ ಇದೆ ಅಂತ ಹಿಸ್ಟ್ರಿ ಹೇಳುತ್ತೆ. ಚೋಳರು ಮತ್ತೆ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರುವಂತ ದೇವಸ್ಥಾನ ಇದು. ಇದ್ರ ಮೆಟ್ಲು ಬಂದು ಏನಿಲ್ಲಿ ನೋಡ್ತಾ ಇದೀರಲ್ಲ ಸರ್, ಸ್ವಲ್ಪ ಸೈಡಿ ಬನ್ನಿ. 300ರಿಂದ 350 ಮೆಟ್ಲಿದೆ ಅಂತೆ. ಓಕೆ, ಅದು ಇಲ್ಲಿನ ವಿಶೇಷ. ನಾನು ಯಾಕೆ ನಗ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ನಮ್ಮ ಟ್ರಾವೆಲ್ ಮಂಕ್ ಎಕ್ಸೈಟಿಂಗ್ ಆಗಿದೆ ಹತ್ಲಿಕ್ಕೆ ಮೆಟ್ಲನ್ನ. ಆಮೇಲೆ ನಂತರ ಬಂದು ಇಲ್ಲೇ ಹಿಸ್ಟ್ರಿ ಬಗ್ಗೆ ಅಷ್ಟೇ. ಮತ್ತೆ ಇಲ್ಲಿ ಹೋಗ್ತಾನೆ ಎಂಟ್ರೆನ್ಸ್ ಅಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತಂತೆ. ಅಲ್ಲಿ ಎಲ್ಲಿ ರಂಗನಾಥ ಸ್ವಾಮಿ ಇರುತ್ತೋ ಅಲ್ಲೆಲ್ಲ ಆಂಜನೇಯ ಸ್ವಾಮಿ ಇರ್ಲೇಬೇಕು, ಅದು ಪದ್ಧತಿ. ಇನ್ನ ವಿಶೇಷವಾಗಿ ಏನಪ್ಪಾ ಅಂದ್ರೆ, ಈ ದೇವಸ್ಥಾನ ಬಂದು ಬೆಟ್ಟದ ಮೇಲಿದೆ, ಅದೇ ವಿಶೇಷ. ಇದೊಂಥರ ಟೂರಿಸಂ ಪ್ಲೇಸ್. ಮತ್ತೆ ಈ ಸ್ಥಳನ ನೀವು ನೋಡ್ಬೋದು. ಇಲ್ಲಿಂದ ಮುಂದೆ ಹೈವೇ ಕಾಣ್ತಾ ಇದೆ, ಅಲ್ಲಿ ನೋಡಿ ಬಸ್ಗಳೆಲ್ಲ ಓಡಾಡ್ತಾ ಇದೆ. ಜಸ್ಟ್ ಒಂದ 2 ಕಿಲೋಮೀಟರ್ಸ್ ಇದೆಯಾ ಅಣ್ಣ? 2 ಕಿಲೋಮೀಟರ್ಸ್ ಅಂತ ಕಾಣುತ್ತಾ? ಮತ್ತೆ ಎಷ್ಟಿದೆ? ಜಸ್ಟ್ 200 ಮೀಟರ್ಸ್. ಜಸ್ಟ್ 200 ಮೀಟರ್ಸ್. ನಮ್ಮ ಟ್ರಾವೆಲ್ ಮಂಕ್ ಹೇಳಿದ್ಮೇಲೆ ಅಷ್ಟೇ, ಜಸ್ಟ್ 200 ಮೀಟರ್ಸ್. ನೆಲಮಂಗಲ ಹೈವೇ ಇಂದ ಬಂದ್ರೆ ಕಾಮಧೇನು ಹೋಟ್ಲು ಸಿಗುತ್ತೆ. ಕಾಮಧೇನು ಹೋಟ್ಲು ಪಕ್ಕದಲ್ಲಿ ಒಂದು ರೋಡ್ ಬರುತ್ತೆ. ಆ ರೋಡಲ್ಲಿ ಬಂದ್ರೆ ಒಂದು ಅರ್ಧ ಕಿಲೋಮೀಟರ್ ಬಂದ್ರೆ ಓಕೆ, ರೋಡು ಚೆನ್ನಾಗಿದೆ. ನಿಮಗೆ ಅಲ್ಲೇ ಬೋರ್ಡ್ ಕಾಣುತ್ತೆ, ಮಹಿಮಾ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ಯಾರ್ ಬೇಕಾದ್ರೂ ಬರ್ಬೋದು, ಚೆನ್ನಾಗಿದೆ. ಏನ್ ಅದನ್ನೇ ಇಟ್ಕೊಂಡು ಎಳಿತಿದ್ದೆ ಮುಂದಕ್ಕೆ ಒಂದು. ಮುಂದೆ ಬಂದು ಇಲ್ಲಿ ಈವ್ನಿಂಗ್ ಪೂಜೆ ಇರಲ್ಲ, ಓನ್ಲಿ 10 to 1:30 ಲಾಸ್ಟ್. ಈಗ ಎಷ್ಟಾಯ್ತು? ಇವಾಗ ನಾವು ಬಂದಿರೋದು ರಾಂಗ್ ಟೈಮ್, ವಿ ಆರ್ ಇನ್ ದ ರಾಂಗ್ ಟೈಮ್, 3 o'clock. ಇವಾಗ ಅಲ್ಲಿ ಓಪನ್ ಇರೋದು ಡೌಟ್. ರಂಗನಾಥ ಸ್ವಾಮಿ ಎಲ್ಲರಿಗೂ ದರ್ಶನ ಕೊಡ್ತಾನೆ ಬನ್ನಿ. ಓಕೆ, ನಾವು ದೇವಸ್ಥಾನನ ತೋರ್ಸೋದಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತೆ ಇಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಹೇಳ್ಬೇಕು ಅಂದ್ರೆ, ಇದು ಚೋಳರು ಮತ್ತು ಹೊಯ್ಸಳರ ಕಾಲದ ವಾಸ್ತುಶಿಲ್ಪದ ಹೊಂದಿರುವಂತ ದೇವಸ್ಥಾನ ಆಗಿದೆ ಇದು. ಇನ್ನು ಉಳಿದಿದ್ದನ್ನ ನಾನು ದೇವಸ್ಥಾನದ ಹತ್ರನೇ ಹೋಗಿ ಹೇಳ್ತೀನಿ, ಯಾಕಂದ್ರೆ ನಮ್ ಟ್ರಾವೆಲ್ ಮಂಕು ತುಂಬಾ ಜಾಸ್ತಿ ಕುಯ್ತೀರಾ ಅಂತ ಹೇಳ್ತಾರೆ ಅದಕ್ಕೆ. ಓಕೆ ಗೈಸ್, ನೋಡೋಣ, ಮೆಟ್ಲು ಹತ್ತುತ್ತಾ ಇದೀವಿ. ದೇವಸ್ಥಾನ ಓಪನ್ ಇದೆಯಾ ಇಲ್ಲೋ ಅಂತ ನೋಡೋಣ. ನಮ್ಮ ಗೂಗಲ್ ಹೇಳೋ ಪ್ರಕಾರ ಇರಲ್ಲ ಓಪನ್, ಆದ್ರೂ ನಿಮಗೋಸ್ಕರ ಮೇಲೆ ಹತ್ತಿ ಟ್ರೈ ಮಾಡ್ತೀವಿ. ಬನ್ನಿ ಗೈಸ್. ಗೈಸ್, ನಾನು ಅವಾಗ್ಲೇ ಹೇಳಿರೋ ಪ್ರಕಾರ ಇದು ಯುನೀಕ್ ಪ್ಲೇಸ್. ಹೆಂಗೆ ಅಂದ್ರೆ ನೋಡಿ, ಇಲ್ಲಿಂದ ವ್ಯೂ ಹೆಂಗ್ ಕಾಣುತ್ತೆ.
ಎಷ್ಟು ಹೈಟ್ ಅಲ್ಲಿ ಇದೀವಿ ಅಂದ್ರೆ ಬಟ್ ಒಂದು ಬೇಜಾರಾಗುವ ಸಂಗತಿ ಅಂದ್ರೆ ಇಲ್ಲೆಲ್ಲ ಫ್ಯಾಕ್ಟರಿ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದೆ. ಹಾ ನಮ್ ಫ್ರೆಂಡ್ ಹೇಳ್ತಾ ಇದ್ರು ಅವಾಗ್ಲೇ ಇಂಡಸ್ಟ್ರಿಯಲ್ ಏರಿಯಾ ಸ್ಟಾರ್ಟ್ ಆಗಿದೆ, ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಅಪ್ ಟು ಇಲ್ಲಿವರೆಗೂ ಬರ್ತಾ ಇದೆ ಅಂತೆ. ಈ ಅದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಬಂದ್ರೆ ಟೂರಿಸಂ ಎಲ್ಲ ಬಿದ್ದೋಗುತ್ತೆ. ಟೂರಿಸಂ ಎಲ್ಲ ಬಿದ್ದೋಗೋದು ಹೋಗ್ಲಿ. ನೋಡಿ ಇದೆಲ್ಲ ರೈತರ ಜಮೀನುಗಳು, ಇದನ್ನೆಲ್ಲ ಮಾರ್ಬಿಟ್ಟವ್ರೆ ಎಲ್ಲ, ಇವಾಗ ಇಂಡಸ್ಟ್ರಿ ಅವರಿಗೆ ಕೊಟ್ಬಿಟ್ಟವ್ರೆ. ನೋಡಿ ಏನ್ ಬೆಳಿತೀರಾ? ಏನು ಬೆಳೆದೂ ಇಲ್ಲ ಇಲ್ಲಿ, ಹಂಗೆ ಖಾಲಿ ಖಾಲಿ ಬಿಟ್ಟವ್ರೆ ಎಲ್ಲ. ನಮ್ಮ ರೈತರೆಲ್ಲ ಸೇಲ್ ಮಾಡ್ಬಿಟ್ಟು ಏನ್ ಮಾಡೋಣ ಅಂತ ಒಟ್ಟಾರ ಗೊತ್ತಿಲ್ಲ ಎಲ್ಲ ಇಂಡಸ್ಟ್ರಿ ಅವ್ರಿಗೆ. ಅಲ್ಲ ಮಗ, ಎಲ್ಲಿಂದ ಎಲ್ಲಿ ನೋಡ್ರಿ ಎಲ್ಲ ನೋಡಲಿ ಬರೀ ಇಂಡಸ್ಟ್ರಿ, ಖಾಲಿ ಖಾಲಿ ಹೊಡಿತೈತಿ. ಬೆಂಗಳೂರು ಅದು ಬೆಂಗಳೂರು. ಯಾವ್ದು? ಅದೆಲ್ಲ ಇದ್ರಿ ಇಂಡಸ್ಟ್ರಿಯಲ್ ಏರಿಯಾ ರೀ, ದಾಬಸ್ಪೇಟೆ. ಇಲ್ಲಿಂದ ಎಂಟ್ರಿ ಅಲ್ಲ, ದೊಡ್ಡ ಬಿಲ್ಡಿಂಗ್ಸ್. ಹಾ ಅದೆಲ್ಲ ಬೆಂಗಳೂರು ಅನ್ಸುತ್ತೆ. ಹೌದು, ನೆಲಮಂಗಲ ಸ್ಟಾರ್ಟ್. ಬನ್ನಿ ಗೈಸ್, ಎದುರು ಕಾಣ್ತಾ ಇದೆಯಲ್ಲ, ಇದೆ ಟೆಂಪಲ್. ನೋಡೋಣ ವ್ಯೂ. ಪಕ್ಕದಲ್ಲಿ ಒಂದು ಹರಳಿ ಮರ ಇದೆ, ಬೃಹದಾಕಾರದ. ಹೆಂಗಿದೆ? ಹರಳಿ ಮರ ಎಲ್ಲಿರುತ್ತೋ ಅಲ್ಲಿ ಆಕ್ಸಿಜನ್ ಜಾಸ್ತಿ ಇರುತ್ತಂತೆ. ಸೈಂಟಿಫಿಕಲಿ ಕೂಡ ಹರಳಿ ಮರದ ಕೆಳಗೆ ಕೂರೋದು ಒಳ್ಳೇದು. ಮತ್ತೆ ಮೇಲೆ ನೋಡಬಹುದು ಲಕ್ಷ್ಮೀ ಸಮೇತ ಶ್ರೀ ರಂಗನಾಥ ಸ್ವಾಮಿಗಳು. ಸೂಪರ್, ಚೆನ್ನಾಗಿದೆ. ಡೋರ್ ಹಾಕಿದಾರ. ನಾವು ರಾಂಗ್ ಟೈಮಲ್ಲಿ ಬಂದಿದ್ದೀವಿ ಎಸ್, ಆದ್ರೂ ಓಂ ನಮಃ ಶಿವಾಯ. ಭಕ್ತಿ ಹೆಚ್ಚಾದ ಕಾರಣ ಭಕ್ತಾದಿಗಳು. ಓಹೋ, ಕಾಣಲ್ಲ. ಫುಲ್ ಕತ್ಲೆ ಕತ್ಲೆ. ಫ್ಲಾಶ್ ಹಾಕಿದೀನಿ ಆದ್ರೂ ಏನು ಕಾಣಲ್ಲ ಅಲ್ವಾ? ಇಲ್ಲ, ಶ್ರೀನಿವಾಸಂದು ಇದು ಕಾಣ್ತೈತೆ. ಸ್ವಲ್ಪ ಕಾಣಿಸ್ತದೆ ನೋಡಿ, ಇಲ್ಲಿ ಕಾಣಿಸ್ತಾ ಐತೆ ನೋಡು, ಲಕ್ಷ್ಮೀ ಸಮೇತ ರಂಗನಾಥ ಸ್ವಾಮಿ. ಸೂಪರ್ ಸೂಪರ್, ಇಷ್ಟಾದ್ರೂ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಗಾಡ್. ಓಕೆ, ಈ ದೇವಸ್ಥಾನದಿಂದ ವ್ಯೂಸ್ ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ತುಂಬಾ ಸ್ಪೇಸಿಯಸ್ ಆಗಿದೆ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡು, ಮಸ್ತ್, ತುಂಬಾ ಚೆನ್ನಾಗಿದೆ ಇಲ್ಲಿಂದ ವ್ಯೂ. ನೋಡಿ, ಇಲ್ಲಿಂದ ಶಿವಗಂಗೆ ಬೆಟ್ಟ ಕಾಣ್ತಾ ಇದೆ. ಅದು ಯಾವ ತರ ಇದೆ ಅಂದ್ರೆ ನಂದಿ ತರ ಕಾಣ್ತಾ ಇದೆ ಅಲ್ವಾ? ನೋಡಿ, ಇಲ್ಲಿಂದ ನಂದಿ, ಅದು ಫೇಸು, ಅದಕ್ಕೆ ಕೋಡು, ಆ ಭುಜ, ಬಸವಣ್ಣ ಮಲ್ಗಿರೋ ತರ ಕಾಣ್ತಾ ಇದೆ ಇಲ್ಲಿಂದ. ಹೌದು, ಸಕ್ಕತ್ತಾಗಿದೆ ಇಲ್ಲಿಂದ ಇದ್ರ ವ್ಯೂಸೇ ಸಕ್ಕತ್ತಾಗಿದೆ. ಇದು ದೇವಸ್ಥಾನದ ಬ್ಯಾಕ್ ಸೈಡ್ ವ್ಯೂ. ಇಲ್ಲಿಂದ ನೋಡಿ, ಹಾಗೆ ಒಂದ್ ರೌಂಡ್ ಹೋಗ್ಬೋಣ.
ಇನ್ನು ಈ ಕಡೆ ಎಲ್ಲ ಅವಾಗಲೇ ಹೇಳಿರೋ ಹಾಗೆ ಇಂಡಸ್ಟ್ರಿಯಲ್ ಏರಿಯಾ ಬೆಳ್ಕೊಂಬಿಟ್ಟೈತೆ ನೋಡಿ. ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಕೊಟ್ಬಿಟ್ಟವ್ರಂತೆ. ನೆಕ್ಸ್ಟ್ ಇಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಆಗ್ತಾ ಇದೆ ಅಂತ ನಮ್ಮ ಫ್ರೆಂಡ್ ಹೇಳ್ತಾ ಇದ್ರು. ಆ್ಯಕ್ಚುಲಿ ನಾವು ಶಿವಗಂಗೆ ಮುಗಿಸ್ಕೊಂಡು ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಆದರೂ ನಿಯರ್ ಬೈ ಆನ್ ದಿ ವೇ ಇರೋದ್ರಿಂದ ನಾನು ತುಂಬ ದಿವಸದಿಂದ ಬೋರ್ಡ್ ನೋಡ್ತಾ ಇದ್ದೆ. ನಮ್ಮ ಫ್ರೆಂಡ್ ಕೂಡ ಹೇಳಿದ್ರಿಂದ ಒಂದು ವಿಸಿಟ್ ಹಾಕೊಂಡು ಹೋಗೋಣ ಅಂತ ಬಂದೆ. ಬಟ್ ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ. ಹಾಂ, ಎಲ್ಲಿದೆ? ಮರದಲ್ಲಿದೆಯಾ? ಅಲ್ಲ, ಅದೇನು ನೀವು ಡಿಸ್ಟರ್ಬ್ ಮಾಡಿಲ್ಲ ಅಂದ್ರೆ ಏನು ಮಾಡಲ್ಲ ಅದು ನೀವು. ಓಕೆ, ಸೌಂಡ್ ಎಲ್ಲ ಮಾಡಬೇಡಿ. ಏನು ಗೊತ್ತಾ ವಿಕಾಸ್, ರಂಗನಾಥ ಸ್ವಾಮಿ ದೇವಸ್ಥಾನ ಎಲ್ಲಿರ್ತಾವಲ್ಲ ಅಲ್ಲಿ ಆಲ್ಮೋಸ್ಟ್ ಜೇನ್ ಇದ್ದೇ ಇರುತ್ತೆ. ಅದು ನೀನೇನಾದ್ರು ತಪ್ಪು ಮಾಡಿ ಬಂದ್ರೆ ನಿನ್ನ ಬೆಟ್ಟ ಹತ್ತಕ್ಕೆ ಬಿಡಲ್ಲ. ಸೊ ನಾವೇನು ತಪ್ಪು ಮಾಡಿಲ್ಲ ಅಂತ ಫಿಕ್ಸ್ ಆಗು. ಇಲ್ಲಿ ತನಕ ಬರಕ್ಕೆ ಬಿಡಲ್ಲ ಅವು. ಇವನ್ ನಮ್ಮೂರಲ್ಲಿ ತುಂಬಾ ಇದಾವೆ ಈ ತರ. ಇದು ಒಂದಿದೆ. ನೆಕ್ಸ್ಟ್ ನಾನು ಹೋದಾಗ ಆ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ತೀನಿ ಗೈಸ್. ಜಾನೆ ರಂಗನಾಥ ಸ್ವಾಮಿ ಅಂತ ದೇವಸ್ಥಾನದ ಹೆಸರು. ತಿಳ್ಕೊಳಕ್ ಎಷ್ಟಿರುತ್ತೆ. ಹಾ, ನೀವೇನಾದ್ರೂ ತಪ್ಪು ಮಾಡಿದ್ರೆ ಅಥವಾ ನಿಮ್ಮಿಂದ ಏನಾದ್ರೂ ಅಪರಾಧ ಅಥವಾ ಏನೋ ಇದಾಗಿದ್ರೆ ಅವು ನಿಮ್ಮನ್ನ ಆ ಸ್ಟೆಪ್ಸ್ ಹತ್ತಕ್ಕೆ ಬಿಡಲ್ಲ, ದೇವಸ್ಥಾನದ ಹತ್ರಕ್ಕೆ ಬಿಡ್ಕೊಳಲ್ಲ. ಎಂಟ್ರೆನ್ಸ್ ಅಲ್ಲೇ ಹಿಂದೆ ಹೋಗೋ ತರ ಮಾಡ್ಬಿಡ್ತವೆ. ಇಲ್ಲೂ ಇದೆ ನೋಡಿ ನೋಡಿ ಹೆಜ್ಜೇನು ಭಯಂಕರವಾಗೈತೆ ಮರೆ. ಅದು ಸಾಕಾದಾಗೈತೆ ಅಲ್ವಾ? ಅವೇನಾರು ಎದ್ರೆ ನಮ್ಮನ್ನೆಲ್ಲ ಇಲ್ಲೇ ಮಟಾಶ್ ಮಾಡ್ಬಿಡ್ತವೆ. ಮಟಾಶ್ ಎಲ್ಲ ಇಲ್ಲೇ ಬಾರ್ಸ್ಕೊಂಡಿದ್ದೀವಿ. ಹಾ, ಜೈ ಶ್ರೀರಾಮ್. ಓಕೆ ಗೈಸ್, ಈ ವಿಡಿಯೋನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ವಿಡಿಯೋ ಚೆನ್ನಾಗಿ ಬಂದಿದೆ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನು ಅಂತ. ಇಲ್ಲಿ ಯಾರಾದರೂ ನಿಯರ್ ಬೈ ಇದ್ದರೆ ಈ ದೇವಸ್ಥಾನದ ಬಗ್ಗೆ ಇನ್ನೇನೇನೋ ಹೆಚ್ಚಾದ ಸಂಗತಿಗಳು ನಮ್ಗೆ ಹೇಳೋದು ನಮ್ಗೆ ಬಿಟ್ಟು ಹೋಗಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಮತ್ತೆ ವಿಸಿಟ್ ಮಾಡಿದಾಗ ನೀವು ಹೇಳಿರೋ ಟಾಪಿಕ್ನ ಖಂಡಿತ ಎಕ್ಸ್ಪ್ಲೋರ್ ಮಾಡ್ತೀನಿ. ಮತ್ತು ನಿಮ್ಮ ಊರ ಅಕ್ಕಪಕ್ಕ ಯಾವುದಾದ್ರು ಹಿಡನ್ ಪ್ಲೇಸಸ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ನಾವು ಮತ್ತು ನಮ್ಮ ಟ್ರಾವೆಲ್ ಮಂಕು ಸದಾ ಸಿದ್ಧವಾಗಿರ್ತೀವಿ. ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ ಖಂಡಿತ. ಮಾಡಿ, ಕಮೆಂಟ್ಸ್ ಮಾಡಿ. ಒಂದು ಕಂಡೀಷನ್ ಏನು ಗೊತ್ತಾ, ಜಾಸ್ತಿ ಈ ಥರ ಸ್ಟೆಪ್ಸ್ ಎಲ್ಲ ಹತ್ತೋದಿರಬಾರ್ದು. ಇದ್ರೆ ಅವ್ರಿಗೆ ಸ್ವಲ್ಪ ಅಲರ್ಜಿ ಸ್ಟೆಪ್ಸ್ ಅಂದರೆ. ಕೆಳಗಿರೋ ದೇವಸ್ಥಾನ ಮೀನ್ಸ್ ಲ್ಯಾಂಡ್ ಲೆವೆಲಲ್ಲಿ ಇರೋ ಅಂಥ ದೇವಸ್ಥಾನ ಇದ್ರೆ ಸರ್ಫೇಸ್ ಲೆವೆಲ್ ಎಷ್ಟು ದೂರ ಇದ್ರೂ ಕೂಡ ಜರ್ನಿ ಮಾತ್ರ ಸೂಪರ್. ಓಕೆ ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು. ಓಕೆ, ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಟ್ರಾವೆಲ್ ಮಂಕ್? ಇಲ್ಲಿವರೆಗೂ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು. ಇನ್ನು ಮುಂದೆ ಹೀಗೆ ಸಪೋರ್ಟ್ ಮಾಡಿ. ವಿ ವಿಲ್ see you in the next video. Take care. Bye bye.